ಏನು ಅಭಿ ಸರ? ಹೌದು, ಅವರೇ. ಫಸ್ಟು ಪೇನ್ ಕಿಲ್ಲರ್ ಬಂತು, ಆಮೇಲೆ ಕೊಟ್ಯಾಕ್ಸ್ ಬಂತು, ಇವಾಗ ಇನ್ನೇನು ಬಂದಿದ್ಯೋ ತೆಗೆದು ನೋಡು. ಬಾಸ್ ಎಷ್ಟು ಕೇರ್ ಮಾಡಿ ನಿನ್ಗೋಸ್ಕರ ಅಂತ ಕೊಟ್ಟು ಕಳ್ಸಿರೋದು ಗೊತ್ತಾ? ಪ್ಲೀಸ್ ಇದನ್ನ ಗೌತಮಿ ಪ್ಲೇಸಲ್ಲಿ ಇಟ್ಬಿಡಿ ಅಂತ ಎಷ್ಟು ಚೆನ್ನಾಗಿ ಕೇಳ್ಕೊಂಡ್ರು ಗೊತ್ತಾ? ಅವ್ರು ಕೇಳಿದ ರೀತಿಗೆ ಫ್ಲಾಟ್ ಆಗ್ಬಿಡ್ಬೇಕು, ಹಾಗಿದ್ದು ಅವ್ರು ಕೇಳಿದ್ದು. ಅವ್ರು ಕೇಳ್ಕೊಂಡಿದ್ನ ನೀನ್ ನೋಡ್ಬೇಕಿತ್ತು. ಹೌದಾ? ಬಟ್ ಅವ್ರಿಗೆ ಇದನ್ನೆಲ್ಲ ಮಾಡೋ ಅಗತ್ಯನೇ ಇರಲಿಲ್ಲ. ಅದಕ್ಕೆ ಕಣೆ ಬಾಸ್ ತುಂಬಾ ಸ್ಪೆಷಲ್ ಅಂತ ಹೇಳೋದು. ಇಂಥ ಬಾಸು ಎಲ್ಲರಿಗೂ ಸಿಗಲ್ಲ. ಎಂಪ್ಲಾಯೀಸ್ ಅಂದ್ರೆ ಎಷ್ಟು ಕೇರು, ಎಷ್ಟು ಕನ್ಸನ್ನು, ಇನ್ನು ಎಷ್ಟು ಕೇರ್ ಮಾಡ್ತಾರೋ. ಏಯ್ ತರ್ಲೆ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಆಲ್ರೆಡಿ ನನ್ಗೊಂಥರ ಅನಿಸ್ತದೆ. ಒಂಥರ ಅಂದ್ರೆ ಯಾವ ಥರ? ಈ ಥರ, ಆ ಥರ? ನಿಕ್ಕಿ, ಸೈಲೆಂಟ್ ಆಗಿರು. ಸರಿ, ಅದ್ರೊಳಗೆ ಏನಿದೆ ಅಂತ ನೋಡು. ಗೌತು, ಏನೇ ಇದು? ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಏನೇನ್ ಬೇಕೋ ಎಲ್ಲದನ್ನು ಕೊಟ್ಟು ಕಳ್ಸಿದಾರಲ್ಲೇ. ಇದನ್ನೆಲ್ಲ ನೋಡ್ತಿದ್ರೆ ಬಾಸ್ ನಿನ್ನ ಎಷ್ಟು ಕೇರ್ ಮಾಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಿಜಾನಿಕ್ಕೆ ಅವ್ರು ನನ್ನನ್ನು ತುಂಬಾನೇ ಕೇರ್ ಮಾಡ್ತಾರೆ. ನಾನು ಏನು ಹೇಳ್ತೇನೆ, ನನ್ನ ನೋವನ್ನ ಅರ್ಥ ಮಾಡಿಕೊಂಡು ನನಗೇನು ಬೇಕೋ ಅದನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಐ ಆಮ್ ಸೋ ಲಕ್ಕಿ. ಐ ಆಮ್ ಸೋ ಹ್ಯಾಪಿ, ಯು ನೋ. ಆಟ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಒಂಥರ ಚೆನ್ನಾಗಿದೆ. ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ನನ್ಗೆ ಇನ್ನು ತುಂಬಾ ಇಂಡೋರ್ ಗೇಮ್ಸ್ ಗೊತ್ತು. ನಾನು ಒಂಥರ ಇಂಡೋರ್ ಗೇಮ್ಸ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ ಇದ್ದಂಗೆ. ಹೇಗಿದ್ರು ನೀವು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದೀರಲ್ವಾ? ಬಿಡಿ, ಇನ್ಮೇಲೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಆಯ್ತಾಯ್ತು. ನೀವು ಹಾಕಿ. ನಾನೇ ವಿನ್ನು. ನಾನು ಹೇಳಿರ್ಲಿಲ್ವಾ ಇಂಡೋರ್ ಗೇಮ್ಸ್ ಅಲ್ಲಿ ನಾನು ಎಕ್ಸ್ಪರ್ಟ್ ಅಂತ? ಏನಾದ್ರೂ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಇಂಡೋರ್ ಗೇಮ್ಸ್ ಇದ್ದಿದ್ರೆ ಪ್ರತಿ ವರ್ಷನೂ ನಾನೇ ಗೋಲ್ಡ್ ಮೆಡಲಿಸ್ಟ್. ಅಷ್ಟು ಎಕ್ಸ್ಪರ್ಟ್ ನಾನು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಇದನ್ನ ತುಂಬಾ ಎಂಜಾಯ್ ಮಾಡ್ತೀನಿ. ಏನೋ ಒಟ್ನಲ್ಲಿ ನೀವು ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು. ಇನ್ನೊಂದ್ಸಲ ಆಟ ಆಡೋಣ. ಏನು ಎಡವಟ್ಟಲ್ಲಿ ಸುಖ ಇದ್ಯಾ? ಏನಂದ ಇನ್ನೊಂದ್ಸಲ ಹೇಳು. ಏನದ್ರ ಅರ್ಥ? ಅಯ್ಯೋ ಅದೇನಿಲ್ಲ ಬಿಡ್ರಿ, ಅದು ಗಾದೆ ಇರೋದೇ ಬೇರೆ ತರ. ನಾನ್ ಸುಮ್ಮನೆ ಏನೋ ಹಾಗೆ ಹೇಳ್ದೆ ಅಷ್ಟೇ. ತಗೋ ಈ ಬಾಳೆಹಣ್ಣು ತಿನ್ನು. ಥ್ಯಾಂಕ್ಸ್. ಸಾರಿ ಕಣ್ರಿ ಗೌರಿ ಅವರೇ, ನಾನು ಬೇಕು ಅಂತ ಆಗ ಮಾಡಲಿಲ್ಲ. ಏನೋ ಮಾಡೋಕ್ಕೋಗಿ ಈ ಥರ ಎಲ್ಲ ಆಗೋಯ್ತು. ಸಾರಿ. ನಿಜವಾಗ್ಲು ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಿದೆ. ಸಾಕು, ನೀನು ಎಷ್ಟು ಒಳ್ಳೆ ಆ್ಯಕ್ಟರ್ ಅಂತ ನನಗೂ ಚೆನ್ನಾಗಿ ಗೊತ್ತು. ಜಾಸ್ತಿ ಆ್ಯಕ್ಟ್ ಮಾಡಬೇಡ. ನೀನೇನೋ ತಮಾಷೆಗೆ ಮಾಡಿದೆ, ಆದರೆ ನೋವು ಅನುಭವಿಸ್ತಾ ಇರೋದು ನಾನು. ಅದಕ್ಕೆ ಅಲ್ವೇನ್ರಿ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೋಸ್ಕರನೇ ತಾನೇ ಇದೆಲ್ಲ ಮಾಡಿದ್ದು. ಹೋಗ್ಲಿ, ಈಗ್ಲಾರ ನನ್ನ ಕ್ಷಮಿಸ್ತೀರಾ? ರೀ, ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳ್ರಿ. ಈ ಡ್ರೈವರ್ನ ನೀವು ಕ್ಷಮಿಸಲ್ವಾಗಿದ್ರೆ? ಕ್ಷಮಿಸ್ತೀನಿ. ಕಾಲೇಟ್ ಮಾಡ್ದ್ಯಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ಯಾ, ಅದನ್ನ ಮಾತ್ರ ಕ್ಷಮಿಸ್ತೀನಿ.
ಆದ್ರೆ ಇಷ್ಟು ದಿನ ನೀನ್ ನನಗೆ ಕಾಟ ಕೊಟ್ಟಿದ್ಯಲ್ಲ, ಗೋಳಿಕೊಂಡಿದ್ಯಲ್ಲ, ಅದನ್ನೆಲ್ಲ ನಾನು ಯಾವತ್ತೂ ಕ್ಷಮಿಸಲ್ಲ. ಅಂದರೆ ಗೌತಮಿ ರಾಯಲ್ ಫ್ಯಾಮಿಲಿಗೆ ಸೇರಿದವಳು. ಈ ಕಾರು ಯಾರ ಹೆಸರಲ್ಲಿದೆ ಅನ್ನೋದನ್ನು ತಿಳ್ಕೋಬೇಕು. ಹೇಳಿ ಮೇಡಮ್. ಬೆಳಿಗ್ಗೆ ನೀವು ಒಂದು ಕಾರ್ ಫೋಟೋ ತೋರಿಸಿದ್ರಲ್ಲ, ಆ ಕಾರ್ ಅರಮನೆಗೆ ಸೇರಿದ್ದು ಅಂತ ಹೇಳಿದ್ರಿ. ಹಾಂ, ಅದು ಯಾರ ಹೆಸರಲ್ಲಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಒಂದು ನಿಮಿಷ ಮೇಡಮ್. ಹಾಂ, ಸಿಕ್ತು ಮೇಡಮ್. ಮೇಡಮ್, ಅದು ಈ ಕಾರು ಧರ್ಮೇಂದ್ರ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಮೇಡಮ್. ಅಂದರೆ ಆ ಕಾರ್ ಧರ್ಮೇಂದ್ರ ಹೆಸರಲ್ಲಿದೆಯಾ?